ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಲಾರಿ ಚಾಲಕರ ಸಂಘದಿಂದ ಅಕ್ರಾ ಗೇಟ್ ಉಳಿಸುವಂತೆ ಒತ್ತಾಯ. ಗಂಗಾವತಿ ನಗರದ ಕೊಪ್ಪಳ ರಸ್ತೆ ಮುಖ್ಯ ಮಾರ್ಗದಲ್ಲಿರುವ ಐಡಿಬಿಐ ಬ್ಯಾಂಕ್ ಪಕ್ಕದಲ್ಲಿರುವ ವಾಹನ ಚಾಲಕರ ಅಕ್ರಾ ಗೇಟ್ ಕಟ್ಟಡವನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕೆಂದು ಲಾರಿ ಚಾಲಕರು ಮತ್ತು ಉಪಚಾಲಕರ ಸಂಘದಿಂದ ಪ್ರತಿಭಟನೆ ಮೂಲಕ ಗಂಗಾವತಿ ನಗರಸಭೆಗೆ ಮನವಿ ಸಲ್ಲಿಸಿದ್ದಾರೆ. ಸುಮಾರು 40-50 ವರ್ಷಗಳ ಹಿಂದೆ ಸರ್ಕಾರದಿಂದ ನಿರ್ಮಾಣಗೊಂಡಿರುವ ಈ ಹಳೆಯ ಕಟ್ಟಡವು ಸರ್ವೆ ನಂಬರ್ 189ರಲ್ಲಿ ದಾಖಲಾಗಿದ್ದು, ಹೊರಗಿನಿಂದ ಬರುವ ವಾಹನ ಚಾಲಕರು ಮತ್ತು ಗಂಗಾವತಿ ಸ್ಥಳೀಯ ಚಾಲಕರು ವಿಶ್ರಾಂತಿ ಪಡೆಯಲು ನಿರ್ಮಿಸಲಾಗಿತ್ತು. ಈ ಕಟ್ಟಡವು ದೀರ್ಘಕಾಲದಿಂದ ವಾಹನ ಚಾಲಕರ ವಿಶ್ರಾಂತಿ ಕೇಂದ್ರವಾಗಿ ಸೇವೆ ಸಲ್ಲಿಸುತ್ತಿದೆ. ಆದರೆ ಇತ್ತೀಚೆಗೆ ಕೆಲ ಪ್ರಭಾವಿ ವ್ಯಕ್ತಿಗಳು ಅನಧಿಕೃತವಾಗಿ ಕಟ್ಟಡವನ್ನು ಕಬಳಿಸಿ ಅದನ್ನು ತೆರವುಗೊಳಿಸಿ ತಮ್ಮ ಹೆಸರಲ್ಲಿ ಖಾತಾ ಮಾಡಿಸಿಕೊಂಡಿದ್ದಾರೆ ಮತ್ತು ಇದೀಗ ಆ ಜಾಗವನ್ನ ಬೇರೆಯವರಿಗೆ ಮಾರಾಟ ಮಾಡಲು ಮುಂದಾಗಿದ್ದು ತಿಳಿದು ಬಂದಿದೆ ಎಂದು ಸಿಐಟಿಯು ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಿರುಪಾದಿ ಬೆಣಕಲ್ ರವರು ಆರೋಪಿಸಿದ್ದಾರೆ. ಈ ಸಂಬಂಧ ಹಲವು ಬಾರಿ ನಗರಸಭೆಗೆ ಮನವಿ ಪತ್ರ ಹಾಗೂ ಪ್ರತಿಭಟನೆಗಳ ಮೂಲಕ ಗಮನ ಸೆಳೆದಿದ್ದರೂ ಇಂದಿನ ತನಕ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ನಿರುಪಾದಿ ಬೆಣಕಲ್ ಅವರು ನಗರಸಭೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ನಗರಸಭೆಯ ಅಧಿಕಾರಿಗಳು ಕ್ರಮ ಕೈಗೊಂಡು ಅಕ್ರಾ ಗೇಟ್ ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡ ಪ್ರಭಾವಿ ವ್ಯಕ್ತಿಗಳಿಂದ ಹಿಂಪಡೆದು ಲಾರಿ ಚಾಲಕರು ಮತ್ತು ಉಪಚಾಲಕರಿಗೆ ಬಳಸಲು ಅನುವು ಮಾಡುವಂತೆ ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ. ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿದ್ದ ಪ್ರಭಾವಿ ವ್ಯಕ್ತಿಗಳಿಂದ ವಾಪಸ್ ಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ನಗರಸಭೆ ಮುಂದೆ ನಿರಂತರ ಧರಣಿ ನಡೆಸಲಾಗುವುದೆಂದು ಸಂಘದವರು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಲಾರಿ ಚಾಲಕರ ಸಂಘದ ಅಧ್ಯಕ್ಷ ಯೂಸುಫ್, ಕಾರ್ಯದರ್ಶಿ ಮಹಾರಾಜ, ಸಿಐಟಿಯು ಸಂಘದ ರಾಜ್ಯ ಕಾರ್ಯದರ್ಶಿ ನಿರುಪಾದಿ ಬೆಣಕಲ್, ಸಿಐಟಿಯು ಸಂಘದ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಡಗ್ಗಿ, ಸಿಐಟಿಯು ಮುಖಂಡರಾದ ಕೃಷ್ಣಪ್ಪ ನಾಯ್ಕ, ಎಸ್ಎಫ್ಐ ಸಂಘದ ಅಧ್ಯಕ್ಷರಾದ ಶಿವಕುಮಾರ್ ಈಚನಾಳ್, ಎಸ್ಎಫ್ಐ ಸಂಘದ ಜಿಲ್ಲಾ ಕಾರ್ಯದರ್ಶಿ ಬಾಲು ಚಳ್ಳಾರಿ ಹಾಗೂ ಲಾರಿ ಚಾಲಕರಾದ ಧುಲೀಸಾಬ್, ಮುತ್ತಣ್ಣ, ಹುಸೇನಪ್ಪ ಕೆ, ಲಾರಿ ಚಾಲಕರ ಸಂಘದ ಸದಸ್ಯರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ತುಂಗಭದ್ರಾ ಡ್ರೈವರ್ ಚಾಲಕರ ಮತ್ತು ಉಪಚಾಲಕರ ಸಂಘಕ್ಕೆ ಜಯವಾಗಲಿ. ಶಾಸಕರ ಕೈಗೊಂಬೆ ಇರತಕ್ಕಂಥ ಕಮಿಷನರ್ಗೆ ಧಿಕ್ಕಾರ, ರಾಜಕಾರಣ ಕೈಗೊಂಬೆ ಇರತಕ್ಕಂಥ ಅಧಿಕಾರಿಗಳಿಗೆ ಧಿಕ್ಕಾರ. ಸರ್ಕಾರಿ ಆಸ್ತಿ ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಹಕ್ಕು. ಸರ್ಕಾರಿ ಆಸ್ತಿ ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಹಕ್ಕು. ನಮಗೆ ಬೇಕು, ಬೇಕು, ನಮಗೆ ಬೇಕು, ಬೇಕು. ಜಿಂದಾಬಾದ್, 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 ಜಿಂದಾಬಾದ್. ಲಾರಿ ಚಾಲಕರ ಹೋರಾಟಕ್ಕೆ ಜಯವಾಗಲಿ. ಸಿಐಟಿ ನೇತೃತ್ವದಲ್ಲಿರತಕ್ಕಂಥ ಲಾರಿ ಚಾಲಕರ ಹೋರಾಟಕ್ಕೆ ಜಯವಾಗಲಿ. ಉಪಾಧಿ ಬೆಳಕಲ್ ಅವರ ನೇತೃತ್ವದಲ್ಲಿರತಕ್ಕಂಥ ಹೋರಾಟ ಯಶಸ್ವಿಯಾಗಲಿ. ಬೇಕೇ ಬೇಕು, ಬೇಕೇ ಬೇಕು. ಲಾರಿ ಚಾಲಕರ ಮತ್ತು ಉಪಚಾಲಕರ ಸಂಘಟನೆ ಸಿಐಟಿಯು ನೇತೃತ್ವದಲ್ಲಿ ನಗರಸಭೆ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಗೆ ಬಂದು ಭಾಗವಹಿಸಿರ್ತಕ್ಕಂಥ ಸಿಐಟಿಯುನ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಗಾತಿ ನಿರುಪಾದಿ ಬೆಣಕಲ್ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಮತ್ತು ಎಲ್ಲ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಸಿಐಟಿಯುನ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂಗಾತಿ ನಿರುಪಾದಿ ಬೆಣಕಲ್ ಅವರು ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಲಾರಿ ಚಾಲಕರು, ಕ್ಲೀನರ್ಗಳು ಸಾವಿರಾರು ಜನ ಇದ್ದೀವಿ. ಇವತ್ತು ಹಿಂದ್ಗಡೆ 4 ಕಡೆ ಗೇಟ್ಗಳಿದ್ದು ಗಂಗಾವತಿಯಾಗ ಲಾರಿಗಳು ಅಲ್ಲಿಗೆ ಬರ್ಬೇಕಂದ್ರೆ ಆ ಲಾರಿ ಚೆಕ್ ಪೋಸ್ಟ್ ಮುಖಾಂತರ ಊರೊಳಗೆ ಬರ್ತದೋ ಅಥವಾ ಊರಲ್ಲಿಂದ ಹೊರಗೆ ಹೋಗ್ಬೇಕಾದ್ರೆ ಚೆಕ್ ಪೋಸ್ಟ್ಗಳು 4 ದಿಕ್ಕಿಗಿದ್ದು, ಆನೆಗೊಂದಿ ದಿಕ್ಕಿಗೂ ಮತ್ತು ಜುಲೈನಿಯಾರ ದಿಕ್ಕಿಗೂ ಮತ್ತು ಕೊಪ್ಪಳ ದಿಕ್ಕಿಗಳಿಗೆ ಇದ್ದು, ಕನಗಿರಿ ದಿಕ್ಕಿಗೆ. ಆ 4ಗಳ ದಿಕ್ಕಿನಲ್ಲಿರ್ತಕ್ಕಂಥ ಕರಿಗೇಟಿ ಇದೆಯಲ್ಲ,
ಅವೆಲ್ಲ ನಗರಸಭೆ ಜಾಗ. ಮತ್ತು ರಾಯಚೂರು ರೋಡ್ ಈಗ ಇದು ಕೊಪ್ಪಳ ರೋಡಿಗೆ ಇರ್ತಕ್ಕಂಥ ಅಕ್ಕರಗೇಟ್ ಇದೆಯಲ್ಲ, ಅದೂ ಅಕ್ಕರಗೇಟ್ ಜಾಗ ನಗರಸಭೆದು. ಅದರಲ್ಲಿ ಸುಮಾರು 30-40 ವರ್ಷದಿಂದಲೂ ಸಹ ಲಾರಿ ಚಾಲಕರು ಮತ್ತು ಉಪಚಾಲಕರು ಹೋಗೋರು ಬರೋರು ವಸತಿಗಾಗಿ ಅಲ್ಲಿ ಸಂಘ ಕಟ್ಟಿಕೊಂಡು ಅವರು ವಾಸವಿದ್ರು. ಮತ್ತು ಬೇರೆ ಊರಿಂದ ಬರ್ತಕ್ಕಂಥ ಅಲ್ಲಿ ವಸತಿ ಕಳೆದು ಮುಂಜಾನೆ ಎದ್ದು ತಾವು ಸಂಪಾಡಿ ಡ್ಯೂಟಿಗೆ ಹೋಗ್ತಕ್ಕಂಥ ಕೆಲಸ ಆ ಒಂದು ಇದರಲ್ಲಿ ನಡೀತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಗರ ಅಧಿಕಾರಿಗಳು ಮತ್ತು ನಗರಸಭೆ ಅಧಿಕಾರಿಗಳು, ರಾಜಕಾರಣಿಗಳು ಒಟ್ಟುಗೂಡಿ ದೊಡ್ಡ ಆಸ್ತಿನ ಅನಧಿಕೃತ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಜೊತೆಗೆ ಕೊಪ್ಪಳ ರೋಡ್ನಲ್ಲಿರ್ತಕ್ಕಂಥ ನಮ್ಮ ಡಕ್ಕರಗೇಟಿನ ಅದೇನು ಲಾರಿ ಚಾಲಕರು, ಕಾರ್ಮಿಕರಿಗೆ ನಗರಸಭೆದವು ಕಾರ್ಮಿಕರು ಅದೇನು ಕಬ್ಜೆ ಇದ್ರು, ಇವತ್ತು ಅದನ್ನು ಬಿಡಿಸಿ ಅನಧಿಕೃತ ವ್ಯಕ್ತಿಗಳಿಗೆ ಪೆಂಡಲ್ ಹಾಕ್ಲಿಕ್ಕೆ ಇವತ್ತು ಅವಕಾಶ ಕೊಟ್ಟಾರ. ಇದನ್ನ ಹಲವಾರು ಸಾರಿ ನಾವು ಮೀಡಿಯಾ ಜೊತೆ ಚರ್ಚೆ ಮಾಡಿದ್ವಿ ಮತ್ತು ಪೇಪರ್ ಜೊತೆ ಮಾತಾಡಿದ್ವಿ ಮತ್ತು ಅಧಿಕಾರಿಗಳ ಜೊತೆ ಸಹ ಮಾತಾಡಿದ್ವಿ. ಹಲವಾರು ಸಾರಿ ಅಧಿಕಾರಿ ಮುಂದೆ ಧರಣಿ ಮಾಡಿದ್ವಿ ಮತ್ತು ಅಧಿಕಾರಿ ಗಮನಕ್ಕೂ ತಂದಿದ್ವಿ. ಈಗಿರ್ತಕ್ಕಂಥ ಕಮಿಷನ್ ಗಮನಕ್ಕೂ ತಂದಿದ್ವಿ. ಕಮಿಷನರು ಉತ್ತರ ಹೇಳ್ತಾರೆ, ಅದನ್ನ ತೆಗಿಸ್ತೀವಿ, ಅದು ನಗರಸಭೆ ಜಾಗ ವ್ಯಾಪ್ತಿಗೆ ಬರ್ತಕ್ಕಂಥದನ್ನ ತೆಗಿಸ್ತೀವಿ ಅಂತಂದು ಸುಮಾರು ದಿನಗಳು ಸಹ ಹೇಳ್ತಾ ಇದ್ದಾರೆ. ಅದು ಇದುವರೆಗೂ ಸಹ ತೆಗಿಸ್ಲಾರ್ದೇನೆ ಈಗ ಏಕಾಏಕಿ ಮೊನ್ನೆ ಅಲ್ಲೆಲ್ಲ ಹೋಗಿ ತಗಡುಗಳು ಹಾಕ್ಕೊಂಡು ವಾಸ ಮಾಡ್ಲಿಕ್ಕೆ ಏನ್ ಬೇಕಾದ್ರೆ ಅನಧಿಕೃತ ವ್ಯಕ್ತಿಗಳು ಮಾಡಿದ್ದಾರೆ. ತಕ್ಷಣ ತಡೆಗಟ್ಟಬೇಕು ನಗರಸಭೆ ಅಧಿಕಾರಿಗಳು, ಇಲ್ಲಾಂದ್ರೆ ತಾವು ಶಾಮೀಲಾಗಿ ಅಂತ ನಾವು ತಿಳ್ಕೊಬೇಕಾಗತ್ತಾ. ಮತ್ತು ರಾಜಕಾರಣಿಗಳು ಒತ್ತಡದಿಂದ ತಾವು ಮಣಿಯೋದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ತಾವು ಸಾರ್ವಜನಿಕರ ಕೆಲಸ ಮಾಡ್ಲಿಕ್ಕೆ ಬಂದಿದ್ರಿ. ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿ ಒತ್ತಿ ಬೀಳಾರ್ದಂಗೆನೆ ನಗರಸಭೆಯ ಆಸ್ತಿಯನ್ನ ಕಾಪಾಡೋ ಜವಾಬ್ದಾರಿ ತಮ್ಮ ಮೇಲಿದೆ. ಹೀಗಾಗಿ ಆ ಜವಾಬ್ದಾರಿನ ನುಳ್ಚ್ಕೊಳ್ಬಾರ್ದು, ಆ ಜವಾಬ್ದಾರಿ ನಿರ್ವಹಿಸ್ಬೇಕಂತಂದು ಅವರಲ್ಲಿ ಮನವಿ ಮಾಡಿದ್ವಿ. ಆದ್ರೂ ಮನವಿಗೆ ಅವರು ಸ್ಪಂದನೆ ಕೊಟ್ಟಂಗಾಗ್ತದೆ. ಅದು ಕೆಲಸ ಮಾಡಕ ಮುನ್ನುಗ್ಗುತ್ತಾ ಇಲ್ಲ. ಆ ಯಾಕೆ ಮುನ್ನುಗ್ಗಾಗಲ್ಲ ಅಂತ ಇವತ್ತು ಕೇಳಕ್ ಬಂದಿದ್ವಿ. ಹಿಂಗಾಗಿ ಕಮಿಷನರ್ ಸಾಹೇಬ್ರು ಅದಕ್ಕೆ ಉತ್ತರ ಕೊಡಬೇಕು ಮತ್ತು ನಾಳೆನೇ ಅದನ್ನ ಕಾರ್ಯಪ್ರವೃತ್ತಿ ಆಗ್ಬೇಕಂತಂದು ನಾವು ಸಾರ್ವಜನಿಕ ಹಿತಶಕ್ತಿಯಿಂದ ಒತ್ತಾಯ ಮತ್ತು ಲಾರಿ ಚಾಲಕರು ಮತ್ತು CIT ಅವ್ರನ್ನ ಒತ್ತಾಯ ಮಾಡ್ಲಿಕ್ಕೆ ಬಂದಿದ್ವಿ. ಇನ್ನು ನಗರಸಭೆ ಅಧಿಕಾರಿಗಳು ಬಂದಿಲ್ಲ. ಬಂದ ನಂತರ ಅವ್ರ ಜೊತೆ ಮಾತಾಡಿ ಮುಂದಿನ ಹೋರಾಟದ ರೂಪರೇಷೆಗಳನ್ನ ನಾವು ಏರ್ಪಾಡು ಮಾಡ್ತಾ ಇದೀವಿ. ಅವ್ರೇನ ಕಮಿಷನರು ಈ ಭಾಗವಾಗಿ ಏನಾದ್ರು ಕೆಲಸ ಮಾಡ್ಲಿ ಅಂದ್ರೆ ಇಲ್ಲೇ ಅನಧಿಕೃತವಾಗಿ ನಾವು ಅನಿರ್ದಿಷ್ಟವಾದಂತ ದಂಡಿನ ಮುಂದಿನ ದಿನದಲ್ಲಿ ನಾವು ಮಾಡ್ಬೇಕಾಗತ್ತಾ. CIT ನೇತೃತ್ವದಲ್ಲಿ ಮತ್ತು ಕಾರ್ಮಿಕ ನೇತೃತ್ವ ಹಲವಾರು ಸಂಘಟನೆಗಳಿದಾವ. ಈಗಾಗಲೇ ಸಂಘಟನೆಗಳು ಮೀಟಿಂಗ್ ಮಾಡಿದ್ವಿ. ತಿಂಗಳಗಟ್ಟಲೆ ಸಹ ಆಗ್ಲಿ ನಾವು ಅನಿರ್ದಿಷ್ಟ ದಂಡಿಗೆ ಮುಂದೆ ಹೋಗೋಣ ಅಂತ ನಾವು ಈಗಾಗಲೇ ಸಂಘಟನೆ ತೀರ್ಮಾನ ಮಾಡಿದ್ವಿ. ಹಂಗಾಗಿ ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದಂತಂದು ಕೊನೆಯದಾಗಿ ಅವರಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಬಂದಿವಿ ಅಂತ ಈ ಮುಖಾಂತರ ಮಾಧ್ಯಮದವರಿಗೂ ಮತ್ತು ಮೀಡಿಯಾಗಳಿಗೆ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ವಿ. ಸರ್ಕಾರದ ಜಾಗನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿರುವಂತ ಅಧಿಕಾರಿಗಳ ವಿರುದ್ಧ ಏನ್ ಕ್ರಮ ಕೈಗೊಳ್ಳಿ? ಅಧಿಕಾರಿಗಳು ಈಗಾಗಲೇ ನೀವು ಖಾಸಗಿ ವ್ಯಕ್ತಿ ಕೊಟ್ಟಿವಿ ಅಂದ್ರೆ ನಾವು ಕೊಟ್ಟಿಲ್ಲ ಅಂತ ಅವ್ರು ವಾದ ಮಾಡ್ತಾ ಇದಾರೆ. ಕೊಟ್ಟಿಲ್ಲ ಅಂದ್ರೆ ಅನಧಿಕೃತವಾಗಿ ಶೆಡ್ ಯಾಕೆ ಹಾಕ್ತಾರೆ ಅಂತ ಕೇಳಕತ್ತೀವಿ. ಹಿಂಗ ಅವ್ರಿಗೆ ನಮಗೆ ಚರ್ಚೆ ಇದೆ. ನಾವು ಕೊಟ್ಟಿಲ್ಲ ಅಂತ ಅವ್ರದ್ದು, ಕೊಟ್ಟಿಲ್ಲ ಅಂತ ನಿಮ್ಮ ನಗರಸಭೆ ಜಾಗಗಳನ್ನು ನೀವು ಕಬ್ಜಾ ಮಾಡ್ರಿ ಅಂತ ನಮ್ಮ ವಾದ. ಈಗ ಅವ್ರು ಕೊಟ್ಟಿಲ್ಲ ಅಂದ್ಮೇಲೆ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಗರಸಭೆ ಯಾಕೆ ನೀವು ಕಬ್ಜಾ ಮಾಡ್ತಾ ಇಲ್ಲ, ಯಾಕೆ ಮೀನ ಎಣಿಸ್ತಿಂದ ಅದು ರಾಜಕೀಯ ಇಚ್ಛಾಶಕ್ತಿದೆ. ಈಗ ಆ ರಾಜಕೀಯಕ್ಕೆ ಒತ್ತಿ ಬೀಳಬಾರ್ದು. ನಗರಸಭೆನ ಆಸ್ತಿನ 4 ದಿಕ್ಕಿನಲ್ಲಿರ್ತಕ್ಕಂಥ ನಗರಸಭೆನ ಆಸ್ತಿನ ಕಾಪಾಡಬೇಕು ಮತ್ತು ಕೊಪ್ಪಳ ರೋಡ್ನಲ್ಲಿ ಇರ್ತಕ್ಕಂಥ ನಾವು ಸುಮಾರು 30-40 ವರ್ಷದಿಂದ ನಮ್ಮ ಲಾರಿ ಚಾಲಕರದ ಅವ್ರಿಗೆ ಕಬ್ಜೆ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ನಮ್ಮ ಗಂಗಾವತಿ ನಗರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಸ್ತಿಗಳು ಈ ಸದ್ಯ ಇರ್ತಕ್ಕಂಥ ಶಾಸಕರ ಬೆಂಬಲಿಗರು ಈ ಗಂಗಾವತಿ ನಗರದಲ್ಲಿ ಎಲ್ಲೆಲ್ಲಿ ಮುನ್ಸಿಪಾಲಿಟಿ ಜಾಗಗಳಿದಾವೋ ಅವಕ್ಕೆ ಫೇಕ್ ಡಾಕ್ಯುಮೆಂಟ್ ಹೊಡಿಸಿ ಆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಳುವಂತ, ಕಬ್ಜಾ ಮಾಡ್ಕೊಳ್ಳುವಂತ ಹುನ್ನಾರ ನಡೆಸಿದ್ದಾರೆ. ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರಿದ್ದಂತ ಅವಧಿಯಲ್ಲೂ ಕೂಡ ಅವ್ರ ಬೆಂಬಲಿಗರು ಕೂಡ ಮಾಡಿದಂತ ಸನ್ನಿವೇಶಗಳು ಕೂಡ ಇದಾವ. ನಾವು ಇವತ್ತು CIT ಏನ್ ಖಂಡಿಸ್ತಾ ಇದ್ದೀವಿ ಅಂದ್ರೆ ಕೊಪ್ಪಳ ರಸ್ತೆಯಲ್ಲಿ ಇರ್ತಕ್ಕಂಥ ಆಕ್ಟ್ರಾಗೇಟ್ ಜಾಗವನ್ನ, ಅದು ಸರ್ಕಾರಿ ಆಸ್ತಿ. ಅಲ್ಲಿ ಆಕ್ಟ್ರಿ ಕಲೆಕ್ಟ್ ಮಾಡೋಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಲಾರಿ ಚಾಲಕರು ವಿಶ್ರಾಂತಿ ತಗೊಳ್ಳಿಕ್ಕೆ ಅದನ್ನ ಬಳಸ್ಕೊಂಡ್ ಬಂದಿರತಕ್ಕಂಥದ್ದು. ಅದನ್ನು ಇವತ್ತು ಅವತ್ತಿರ್ತಕ್ಕಂಥ ಅಧ್ಯಕ್ಷರು, ಆ ವಿನಿಯನ ಅಧ್ಯಕ್ಷರು ಅವತ್ತು ಟ್ಯಾಕ್ಸ್ ಕಟ್ಟುವ ಮುಖಾಂತರ ಅವತ್ತೊಂದು ಡಾಕ್ಯುಮೆಂಟ್ಸ್ ಉದ್ಭವ ಮಾಡಿಕೊಂಡು ಅದನ್ನ ನಾವು ಲಾರಿ ವಿನಿಯನ್ಗೆ ಅಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಅದನ್ನೇ ದುರುಪಯೋಗ ಮಾಡ್ಕೊಂಡು ಅದು ಆಸ್ತಿ ನಮ್ದಂತ ಹೇಳಿ ಇವತ್ತೇನಪ್ಪಾ ಅಂತಂದ್ರ ಅದನ್ನ ಕಬ್ಜಾ ಮಾಡ್ಕೊಂಡು ಅಲ್ಲಿ ಶೆಡ್ಗಳು ಹಾಕಿ ಅಲ್ಲಿ ತಮ್ಮ ಜೀವನವನ್ನು ನಡೆಸುವಂತ ವ್ಯವಸ್ಥೆ ನಡೀತಾ ಇದೆ. ನಾವು ಈ ಹಿನ್ನೆಲೆ ಆಗಲೇ 2 ಸಲ ನಾವು ಕಮಿಷನರ್ ಅವರಿಗೆ ಗಮನ ಕೂಡ ತಂದಿದ್ದೀವಿ, ಇದು ವಿರೂಪಾಕ್ಷ ಮೂರ್ತಿ ಅವರಿಗೆ. ಆದ್ರೂ ಅವರು ಅದ್ರ ಬಗ್ಗೆ ಕ್ರಮ ತಗೊಂತ ಇಲ್ಲ. ನಾವು CIT ಏನ್ ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ
ನಿಮಗೆ ಸರ್ಕಾರಿ ಆಸ್ತಿಯನ್ನ ಕಾಪಾಡಕ್ ಆಗ್ಲಿಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ರಿ. ಇಲ್ಲಿ ತಕ್ಕಂತ ಒಬ್ಬ ದಕ್ಷ ಅಧಿಕಾರಿ ಬರಬೇಕಾಗೈತಿ. ಇಲ್ಲ ಅಂತಂದ್ರೆ ಮುಂದೆ ಸಾರ್ವಜನಿಕರ ಆಸ್ತಿ ಎಲ್ಲ ಕಬ್ಜಾ ಮಾಡ್ತಕ್ಕಂಥ ಯಾರು ಇವತ್ತು ಶಾಸಕರಾಗ್ತಾರೋ ಅವ್ರ ಬೆಂಬಲಿಗರೆಲ್ಲ ಆ ಕೆಲಸಗಳು ಮಾಡ್ತಕ್ಕಂಥ ಕೆಲಸ ನಡೆಯಕೈತಿದೆ ಗಂಗಾವತಿ ಒಳಗೆ. ಅದಕ್ಕೆ ಯಾವತ್ತು CITU ಯಾವತ್ತು ಅದಕ್ಕೆ ಬೆಂಬಲ ಕೊಡಲ್ಲ, ಅದಕ್ಕೆ ವಿರುದ್ಧವಾಗಿ ನಿಂದಿರುತ್ತ ಅಂತೇಳಿ ಸಂದರ್ಭದಲ್ಲಿ ನಾವು ಹೇಳಕ್ ಬಂದಿದ್ದೀವಿ. ಕಮಿಷನರ್ಗೆ ನಾವು ಸಾಂಕೇತಿಕವಾಗಿ ಇವತ್ತು ನಮ್ಮ CITU ನೇತೃತ್ವ ಒಂದು ಸಾಂಕೇತಿಕವಾಗಿ ಹೋರಾಟ ಆಗಿ ನಾವು ಇವತ್ತು ಇನ್ನೊಂದ್ಸಲ ನಾವು ಮನವಿ ಮಾಡೋಣ, ಅವರು ಅದ್ರ ಬಗ್ಗೆ ಕ್ರಮ ತಗೊಂತಾರ ಅನ್ನೋ ವಿಶ್ವಾಸದಿಂದ ನಾವು ಇವತ್ತು ಬಂದಿದ್ದೀವಿ. ಮುಂದಿನ ದಿನಮಾನಗಳೇನಾದ್ರೂ ಅವರು ಕಮಿಷನರ್ ಅವರು ಇದ್ರ ಬಗ್ಗೆ ಗಮನಕ್ಕೆ ತಗೊಂಡು ಅದ್ರ ಕ್ರಮ ತಗೊಂಡಿಲ್ಲ ಅಂದ್ರೆ CITU ಅಡಿಲಿರ್ತಕ್ಕಂಥ ಎಲ್ಲಾ ಸಾಮೂಹಿಕ ಸಂಘಟನೆಗಳ ಒಗ್ಗೂಡಿಕೊಂಡು ನಾವು ಸುಮಾರು ಸಾವಿರಾರು ಜನಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡುವಂತ ಸಂದರ್ಭ ಕೂಡ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ನಿರ್ಪಾದಿ ಬಣಕಲ್ ಅವರು ಕೂಡ ಆಗಲೇ ತೀರ್ಮಾನ ಮಾಡಿದ್ದಾರೆ. ಅದು ತಮ್ಮ ಕಮಿಷನರ್ ಅವರ ಗಮನಕ್ಕೆ ತರಕ್ ನಾನು ಇಚ್ಛಿಸ್ತೀನಿ. ಇವತ್ತು ನೀವು ಸರ್ಕಾರಿ ಆಸ್ತಿ ಕಾಪಾಡುವಂತವ್ರು ಯಾಕೆ ಸುಮ್ಮನೆ ಕುಂದಿರ್ತೀರಿ ಅಂತಕ್ಕಂಥದ್ದು ವಿಷಯ ಇವತ್ತು ನಾವು ಪ್ರತಿಭಟನೆ ಮೂಲಕ ಬಂದಿದ್ದೀವಿ. ಕಮಿಷನರ್ ಅವರು ಉತ್ತರ ಕೊಡ್ಬೇಕು ಇವತ್ತು ಬಂದಿಲ್ಲಿ. ಇಲ್ಲ ಅಂತಂದ್ರೆ ನಾವು ಕಮಿಷನರ್ ಅವರು ಬಂದು ನಮಗೆ ಉತ್ತರ ಕೊಡೋವರೆಗೂ ಆ ಹಂಗಾಗಿ ಸರ್ಕಾರಿ ಆಸ್ತಿ ನಮ್ಮ ಆಸ್ತಿ, ಅದು ಸಾರ್ವಜನಿಕರ ಆಸ್ತಿ, ಅದು ಯಾರಪ್ಪನ ಮನೆ ಆಸ್ತಿ ಅಲ್ಲ. ಹಂಗಾಗಿ ಕಮಿಷನರ್ ಅವರು ತಮ್ಮ ಕರ್ತವ್ಯ ಇದೆ, ಅವ್ರ ಕರ್ತವ್ಯ ನಿರ್ವಹಿಸಲಿ ಅಂದ್ರೆ ಅವ್ರ ವಿರುದ್ಧವಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಬಹಳ ಉಗ್ರವಾದಂತ ಹೋರಾಟ ಮಾಡ್ಬೇಕಂತ ಹೇಳಿ CITU ನೇತೃತ್ವದಲ್ಲಿ ತೀರ್ಮಾನ ಆಗೈತಿ. ಅದನ್ನ ಎಚ್ಚೆತ್ಕೊಂಡು 24 ಗಂಟೆ ಒಳಗಾಗಿ ಆ ಶೆಡ್ ಅನ್ನ ತೆರವು ಮಾಡಬೇಕು. ತೆರವು ಮಾಡಿ ತಮ್ಮ ಮುನ್ಸಿಪಾಲಿಟಿ ಜಾಗನ್ನ ತಾವು ಕಬ್ಜಾ ಮಾಡ್ಕೋಬೇಕಂತ ಹೇಳಿ ಕಮಿಷನರ್ ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅವರಿಗೆ. ಅದು ಗಮನಕ್ಕೆ ತಗೊಂಡು ಮತ್ತೆ ಮುಂದೇನಾದ್ರೂ ತಾವು ಮಾಡದೆ ಪಕ್ಷದಲ್ಲಿ ನಾವು ಆ ಸ್ಥಳಕ್ಕೆ ಸಾವಿರಾರು ಜನಸಂಖ್ಯೆ ಆ ಸ್ಥಳಕ್ಕೆ ನಾವು ಕಾರ್ಮಿಕರು ಹೋಗುವಂತ ಪರಿಸ್ಥಿತಿ ಇಟ್ಕೊಂಡಿವಿ. ಅಲ್ಲೇನಾದ್ರೂ ಘಟನೆಗಳು ನಡೆದ್ರೆ ಅದಕ್ಕೆ ಈ ಕ್ಷೇತ್ರದ ಶಾಸಕರು ಮತ್ತು ಕಮಿಷನರ್ ಸಾಹೇಬ್ರೆ ನೇರ ಹೊಣೆ. ನಮ್ಮ ಜೀವಕ್ಕೆ ಏನ ಅಪಾಯ ಆದ್ರೆ ಪೊಲೀಸ್ ಇಲಾಖೆ ನೇರ ಹೊಣೆ ಅಂತ ಹೇಳಕ್ ನಾವು ಇಲ್ಲಿ ಬಂದಿದ್ದೀವಿ. ಅದನ್ನ ಗಮನಕ್ಕೆ ಇಟ್ಕೊಂಡು ಇಮಿಡಿಯೇಟ್ಲಿ 24 ಗಂಟೆ ಒಳಗಾಗಿ ಅದನ್ನ ತೆರವು ಮಾಡ್ಬೇಕಂತೇಳಿ ಕಮಿಷನರ್ ಅವರಿಗೆ ನಾನು ಮನವಿ ಮಾಡ್ಕಂತ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ ಕಾರ್ಮಿಕ ಬಂಧನಗಳೇ ಹೊಂದಿಸಿ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹೆಸರು ಕೃಷ್ಣ ನಾಯಕ್ ಅಂತ. ನಾನು CITU ಮುಖಂಡರು, ತಾಲೂಕು ಮುಖಂಡರು. ಹಾಗಾಗಿ ನಮ್ಮ CITU ನೇತೃತ್ವದಲ್ಲಿ ನಮ್ಮ ಕಾರ್ಮಿಕರ ಹಿತರಕ್ಷಣೆ ಕಾಪಾಡೋದು ನಮ್ಮ CITU ಉದ್ದೇಶ ಮತ್ತು ಕರ್ತವ್ಯ. ಹಾಗಾಗಿ ಇವತ್ತು ನಾವು ಹೋರಾಟ ಹಾಕಿದ್ವಿ ಕಾಮ್ರೇಡ್. ಇವತ್ತಿನ ತಾಲೂಕಾದಂಥ ವಾಹನ ಚಾಲಕರು ಉಪಚಾಲಕರ ಸಂಘದ ವತಿಯಿಂದ ಇವತ್ತು ನಿರ್ಪಾದಿ ಬೆಣಕಲ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕೊಪ್ಪಳ ರಸ್ತೆಯಲ್ಲಿ ಇರ್ತಕ್ಕಂಥ ಓಲ್ಡ್ ಆಕ್ಟ್ರಾ ಗೇಟ್ ಡ್ರೈವರ್ ಅಸೋಸಿಯೇಷನ್ ಸುಮಾರು 35-40 ವರ್ಷಗಳಿಂದ ಅನೇಕ ಡ್ರೈವರ್ಗಳು ವಾಸ್ತವಿದ್ದು ನಾವು ಕೂಡ ವಾಸ್ತವಾಗಿ ಇದ್ದೀವಿ ಅಲ್ಲಿ. ಆ ಆಕ್ಟ್ರಾ ಗೇಟ್ ಏನಪ್ಪ ಏನು ಮಾಡಿದಾರಪ್ಪ ಅಂದ್ರೆ, ಕೆಲವು ಜನಗಳು ಇಂದು ಉತ್ತುವಾರಿ ಮಾಡಿದ್ದಾರೆ. ಆ ಉತ್ತುವಾರಿ ಮಾಡಿದ ಸಲುವಾಗಿ ನಾವೇತಲ್ಲ ಒಂದು 6-7 ತಿಂಗಳ ಮುಂಚೆ ಬಂದು ನಗರಸಭೆ ಬಂದ್ಕಸಿ ನಗರಸಭೆ ಕಮಿಷನರ್ಗೆ ಮನವಿ ಸತೆ ಕೊಟ್ಟಿದ್ದೀವಿ ನಾವು. ಆ ಮನವಿ ಕೊಟ್ಟಿರ್ತಲ್ಲ ಅದ್ರ ಬಗ್ಗೆ ಯಾವುದವರು ಕ್ರಮ ತಗೊಂಡಿಲ್ಲ, ಅದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ, ಅದ್ರ ಬಗ್ಗೆ ನಮ್ಗೆ ಏನು ಮಾಹಿತಿನೇ ಕೊಟ್ಟಿಲ್ಲ. ಆದ ಕಾರಣ ಮತ್ತೆ ಏನಾರ ನಮಗೆ ಮಾಹಿತಿ ಕೊಡ್ತಾರ ಅನ್ಸಲ್ಲ, ಮಾಹಿತಿ ಕೊಟ್ಟಿಲ್ಲ ಅವರು. ಆ ಮಾಹಿತಿ ಕೊಡದ ಕಾರಣಕ್ಕ ಅವ್ರು ಯಾರು ಒತ್ತಡಕ್ಕೆ ಮಣದ ಕಸಿ ಆಗ ಜಗಕ್ಕೆ ಅವರು ಕೇರ್ಲಾಸ್ ಮಾಡಕತ್ತಾರ ಗೊತ್ತಾಗ್ತಾ ಇಲ್ಲ. ಅದು ಆಕ್ಚುಲಿ ಆಗಿದೆ ನಗರಸಭೆ ಆಸ್ತಿ. ಅದು ನಗರಸಭೆ ಆಸ್ತಿಗೆ ತಮ್ಮ ವ್ಯಾಪ್ತಿಗರು ತಗೋಬೇಕು ಒಂದು. ಇನ್ನು ಸುಮಾರು 45 ವರ್ಷ ನಾವಿದ್ದೀವಿ, ನಮ್ಗಾರ ಬಿಟ್ಕೊಡ್ಬೇಕು ಒಂದು. ಅದು ಯಾವ್ದು ಮಾಡಕ್ ತಯಾರಿಲ್ಲ. ಇದು ಯಾರ್ದ ಒತ್ತಡಕ್ಕೆ ಮಣದು ಇವ್ರು ಯಾವ್ದು ಕ್ರಮವನ್ನು ತಗೊಳ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಹೇಳ್ತಾ ಇದೀವಿ, ಸುಮಾರು 7-8 ತಿಂಗಳ ಮುಂಚೆ ಮತ್ತೊಂದು ಮನವಿ ಕೊಟ್ಟಿದ್ದೀವಿ ನಾವು. ಆ ಮನವಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಆದ್ರೆ ಮತ್ತೆ ತಲೆಗೆ CITU ಸಭೆ ಅನ್ಕೊಂಡು ಮತ್ತೆ ಮನವಿ ಕೊಡಕ್ ಬಂದಿದ್ದೀವಿ ನಾವು. ಅದ್ರ ಕಮಿಷನರ್ಗಳು ನಮಗೆ ಯಾವುದು ಕ್ರಮ ತಗೊಳ್ತಾ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಅದು ಸರ್ಕಾರದ ಜಾಗ, ಅದನ್ನ ಡ್ರೈವರ್ ಸ್ಟೇಷನ್ಗೆ ಬಿಟ್ಕೊಡ್ಬೇಕಂತ ನಾವು ಮನವಿ ಮಾಡಕ್ ಬಂದಿದ್ದೀವಿ. ಈ ಕಾರಣಕ್ಕ ಪ್ರತಿಯೊಂದು ಸಂಘಟನೆಗಳು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಇದ್ರಾಗ ಅಮಾಡಿ ಕಾರ್ಮಿಕರಾಗ್ಬೋದು, SFI ಅವರಾಗಿರ್ಬೋದು, ಅನೇಕ CITU ಸಂಘಟನೆಗಳಿಗೆ ಸಹಕಾರ ಮಾಡ್ಕೇಸಿ ನಮಗೆ ಮೆರವಣಿಗೆಗೆ ನಮಗೆ ಸಭೆಗೆ ಬೆಂಬಲ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ನಮ್ಗೆ ಯಾವತ್ತು ಕಾರಣ ನಮ್ಗೆ ಬಿಟ್ಕೊಡ್ಬೇಕಂತ ನಮ್ದು ಮನವಿ. ಸಂಘದಿಂದ ಎಲ್ಲರೂ ಕೂಡ ಆಗಲೇ ಕೆಲವೊಂದು ದಿನಗಳಿಂದ ನಾವು ಮನವಿ ಪತ್ರ ಕೊಟ್ಟಿದ್ವಿ. ಆದರೂ ಕೂಡ ಏನು ಮಾತಾಡ್ತಾ ಇಲ್ಲ, ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆದ ಕಾರಣ ನಾವೆಲ್ಲರೂ ಕೂಡಿ ಮುಂದಿನ ಇವತ್ತೊಂದು ಮನವಿ ಕೊಟ್ಟು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳೋದಂತೆ ಅನ್ಕೊಂಡಿದ್ದೀವಿ. ಕಮಿಷನರು ಆದಷ್ಟು ಬೇಗನೆ ಬಂದು ಅದನ್ನ ತೆರವುಗೊಳಿಸಬೇಕಂತ ಮನವಿ ಪತ್ರ ಕೊಡ್ತಾ ಇದೀವಿ. ಇದಕ್ಕೂ ಮಣಿದ್ರು ಸರಿ, ಮಣಿದಿಲ್ಲ ಅಂದ್ರೆ ಮುಂದಿನ ಉಗ್ರ ಹೋರಾಟವನ್ನು ಮಾಡ್ಬೇಕಂತ ನಮ್ಮ ಸಂಘದಿಂದ ಎಲ್ಲ ತೀರ್ಮಾನ ಆಗಿದೆ. ಚಾಲಕರು ಮತ್ತು ನಮ್ಮ ಎಲ್ಲ CITU ಇದ್ದ ನಮ್ಮ ನಿರ್ಪಾದಿ ಬೆಣಕಲ್ ಅವರು
ಎಲ್ಲರೂ ಸೇರಿ ಇವತ್ತು ನಾವು ಧರಣಿಗೆ ಮತ್ತೆ ಇದು 2ರಿಂದ 3ನೇ ಸಲ ಇದಕ್ಕೆ ನಾವು ನಗರಸಭೆ ಮುಂದೆ ಬಂದು ಧರಣಿಯನ್ನು ಮಾಡ್ತಾ ಇರೋದು. ಹೋದ ಸಲ ನಾವು 8 ತಿಂಗಳ 1 ವರ್ಷ ಹಿಂದೆನೆ ನಾವು ಈಗ ಬಂದು ಇಲ್ಲಿ ಬಹಳ ದೊಡ್ಡ ಧರಣಿಯನ್ನು ಮಾಡಿ ಕಮಿಷನರ್ಗೆ, ಮಾನ್ಯ ಕಮಿಷನರ್ ಅವ್ರಿಗೆ ಮತ್ತೆ ಎಲ್ಲರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ನಾವು ಮನವಿ ಪತ್ರವನ್ನು ಕೊಟ್ಟಿದ್ರೆ ಕೂಡ ಇದಕ್ಕೆ ಅವರು, ನಮ್ಮ ಕಮಿಷನರ್ ಅವರು ಇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಂತ ಇಲ್ಲ. ತಲೆ ಕೆಡಿಸ್ಕೊಂತ ಇಲ್ಲ ಅಂದರೆ ಯಾರು ಇದ್ರ ಹಿಂದೆ ಇದ್ದಾರೆ, ಯಾರು ಇದು ಮುಂದೆ ಅವ್ರಿಗೆ ಕಮಿಷನರ್ಗೆ ಯಾರು ಒತ್ತಡ ಮಾಡ್ತಾ ಇದ್ದಾರೆ? ನಮ್ಮ ಆಸ್ತಿ, ನಮ್ಮ ಡ್ರೈವರ್ ಕಿಲ್ಲರ್ ಆಸ್ತಿ ಅದು ನಮ್ಗೆ ಬಿಟ್ಟು ಕೊಡಕ ಇವರು ಮುಂದೆ ಬರ್ತಾ ಇಲ್ಲ ಅಂದ್ರೆ ಇವ್ರಿಗೆ ಹಿಂದೆ ಯಾರು ಒತ್ತಡ ಇದೆ? ಅದು ಆಸ್ತಿ ಹೆಂಗಿದೆ ಅಂದ್ರೆ ನಮ್ದು ಆಕ್ರಾ ಗೇಟ್ ಅಂತ, ಕೊಪ್ಪಳ ರಸ್ತೆಯಲ್ಲಿ ಆಕ್ರಾ ಗೇಟ್ ಅಂತ ಬಹಳ ವರ್ಷಗಳಿಂದ ನಮ್ಗೆ ಡ್ರೈವರ್ ಯೂನಿಯನ್ಗೆ ಅಂತ ನಮಗೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಅಜೀಜ್ ಸಾಬ್ರು ಮತ್ತು ಮಾಜಿ ಸಾದಿಕ್ ಸಾಬ್ರು ಅಧ್ಯಕ್ಷರು, ನಮ್ಮ ಎಲ್ಲಾ ಚಾಲಕರು 20-30 ರೂಪಾಯಿ ಕೂಡಿಸಿ ಟ್ಯಾಕ್ಸ್ ಅನ್ನು ಕಟ್ಟಿದ್ದು ಒಂದು ಇದು ನಗರಸಭೆ ಆಸ್ತಿ. ಅದು ನಾವೆಲ್ಲ ಸೇರಿ ನಾವು ಮಾಡ್ಕೊಂಡಿದ್ದ ಆಸ್ತಿ ಇವತ್ತು ನಮಗೆ ದಕ್ತಾ ಇಲ್ಲ. ಕೆಲವು ಕಿಲ್ಗೇಡಿಗಳು ಅದಕ್ಕೆ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಅನ್ನು ರೆಡಿ ಮಾಡ್ಕೊಂಡು ಮಾರಾಟಕ್ಕೆ ನೋಡ್ತಾ ಇದ್ದಾರೆ. ನನ್ನ ಮನವಿ ಏನಪ್ಪಾ ಅಂದ್ರೆ, ನಮ್ಮ ನಗರಸಭೆ ಕಮಿಷನರ್ ಅವ್ರಿಗೆ ನಾನು ತಿಳಿಯೋದೆ, ನಿಮ್ಗೆ ಯಾರು ಒತ್ತಡ ಆಗ್ತಾ ಇದ್ದಾರೆ? ನಮ್ಮ ಆಸ್ತಿ ನಮ್ಗೆ ಬಿಟ್ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಯಾರು ನಿಮ್ಗೆ ಹಿಂದೆಲ್ಲಿದ್ದೆ ಒತ್ತಡ ಆಗ್ತಾ ಇದೆ? ಅದೇ ನನ್ನ 2 ಮಾತನ್ನು ಮುಗಿಸ್ತೀನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.